ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಶೇರ್ಗಳನ್ನ ಕಾನೂನು ಬಾಹಿರವಾಗಿ ಬಿಜೆಪಿಯವರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇಡಿ ಆಗಿರಬಹುದು, ಇನ್ಕಮ್ ಟ್ಯಾಕ್ಸ್ ಆಗಿರಬಹುದು ಅಂತ ಪದೇ ಪದೇ ನಾವು ಹೇಳ್ತಾ ಇರ್ತೀವಿ, ತಾವು ಕೇಳಿದೀರಾ. ಈಗ ಇದ್ರ ಮೇಲೆ ನಮಗೆ ಅವ್ರ ಮೇಲೆ ಮೊದಲೇ ವಿಶ್ವಾಸ ಇಲ್ಲ. ಇದ್ರ ಮೇಲೆ ಮತ್ತೆ ಅವರು ಇಲೆಕ್ಷನ್ ಕಮಿಷನ್ ಮೇಲೂ ಸುಮಾರು ಬಾರಿ ನಮ್ಮವರು ಆರೋಪ ಮಾಡಿದರೆ ತಾವು ಎಲ್ಲ ಕೇಳಿದೀರಾ. ಸುಮಾರು ಬಾರಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಪ್ರೆಸ್ ಮೀಟ್ ಮಾಡಿನೇ ಏನೇನಾಗಿದೆ ಅನ್ನೋದು ಅಂಕೆ ಸಂಖ್ಯೆಗಳ ಪ್ರಕಾರ ವೋಟರ್ಸ್ ಲಿಸ್ಟ್ ಗಳನ್ನ ತೋರಿಸಿ ಒಂದೊಂದು ಗಂಟೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಡಿಲಿಮಿಟೇಷನ್ ಮಾಡುವಂತ ಕಮಿಟಿಯ ಅಧ್ಯಕ್ಷ ಯಾರು? ನಾವ್ ಯಾರ ಮೇಲೆ ಈಗ ಗಂಭೀರ ಆರೋಪ ಮಾಡ್ತಾ ಇದೀವಿ, ಅವರೇ ಅಧ್ಯಕ್ಷರು. ಇವ್ರು ಹೇಗೆ ಮಾಡ್ತಾ ಇದಾರೆ ಅಂತಂದ್ರೆ, ಮಹಿಳಾ ಮೀಸಲಾತಿ ಮಸೂದೆ ತೆಗೆದುಕೊಂಡು ಬಂದು ಕಟ್ ಅಂಡ್ ಪೇಸ್ಟ್ ಮಾಡೋದು. 8 ಕ್ಷೇತ್ರ ಹೆಚ್ಚಿಗೆ ಆಗತ್ತೆ, ಅದನ್ನ ವಿರೋಧ. ಇಟ್ ಈಸ್ ನಾಟ್ ಮೀ ಆನ್ ಇಂಡಿವಿಜುವಲ್, ಇಟ್ ಈಸ್ ಪಕ್ಷ. ಆ ಪಕ್ಷ ಅಂತ ಬಂದಾಗ ಇಟ್ ಈಸ್ ಮೀ. ಬಟ್ ಒಂದ್ ಮಾತನ್ನ ಹೇಳ್ತೇನೆ, 554ಕ್ಕೆ ಯಾಕೆ ಮಾಡಬಾರ್ದು? ನಾವು ಡೈಜೆಸ್ಟ್ ಮಾಡ್ಕೊಳಕ್ ರೆಡಿ ಇದೀವಿ. ನಮ್ಮ ಅಕ್ಕ ತಂಗಿಯರ್ನೆಲ್ಲರನ್ನು ಪಕ್ಕದಲ್ಲಿ ನಮ್ಮ ಪಕ್ಷ ಕೂರಿಸ್ಕೊಳ್ಳಿ. ಬೇಡ ರೀ, ನಿಮ್ಗೆ ಅದ್ರ ಹಿಂದಿನ ಗುಟ್ಟು ನಿಮ್ಗೆ ಗೊತ್ತಿಲ್ಲ. ಒಳ್ಳೆ ಕ್ವಶನ್ ಕೇಳಿದ್ದಾರೆ. ಬೇಡ ಅದನ್ನ ಮುಗಿಸ್ತೀನಿ, ಆಮೇಲೆ ಕೇಳಿ. ನೀವು ಕ್ಷೇತ್ರ ಮರು ವಿಂಗಡಣೆ ಅಂತ ಹೇಳ್ತಾ ಇದ್ದೀರಾ. ಹೋಲ್ ಹಾರ್ಟ್ಲಿ ವೆಲ್ಕಮ್. ನಾವು ಕ್ಷೇತ್ರ ಮರು ವಿಂಗಡಣೆ ಮಾಡಿದಾಗ ನಾವೇನ್ ಮಾಡಿದ್ವಿ ತಮಗೂ ಗೊತ್ತಿರಬೇಕು. ನಾನು ಅವಾಗ ಹೊಸದಾಗಿ ಬಂದಿದ್ದೆ ಅವಾಗ ರಾಜಕಾರಣದಲ್ಲಿ. ಒಂದ್ ನಿಮಿಷ, ಯಾವ ರೀತಿ ಹಿಯರಿಂಗ್ ಆ ರೀತಿ ಇವ್ರ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ. ಇವ್ರು ಹಿಯರಿಂಗ್ ಅದೆಲ್ಲ ಮಾಡೋದಿಲ್ಲ. ಇವರೆಲ್ಲ ಈಗ ರೆಡಿ ಆಗ್ಬಿಟ್ಟಿದೆ, ಮ್ಯಾಪ್ ರೆಡಿ ಆಗಿದೆ ಇವ್ರದ್ದು 2029 ಇಲೆಕ್ಷನ್, ಅದ್ರ ಮುಂದಿನ ಇಲೆಕ್ಷನ್. ಬರೀ ಇಲೆಕ್ಷನ್ ಗೆಲ್ಲುವಂತ ಮಷಿನರಿ ಇವರು. ಇವ್ರ ಈ ಅಬ್ಜೆಕ್ಷನ್ ಯಾರು ಕೇಳಲ್ಲ ರೀ. ನಮ್ಮ ವಿರೋಧ ಪಕ್ಷದ ನಾಯಕರೇ 2 ಸತಿ ಲೆಟರ್ ಬರೆದ್ರು, ಮಹಿಳಾ ಮಸೂದೆ ಬಿಲ್ ಅನ್ನ ನೀವು ಮಂಡಿಸ್ಕೊಂತ ಮೊದಲು ಕರೀರಿ ನಮ್ಮನ್ನ ಅಂತ. ಅದಕ್ಕೆ ಇವರು ಲೆಕ್ಕಕ್ಕಿಡ್ಲಿಲ್ಲ. ಇನ್ನು ಯಾರ್ರೀ ಅಬ್ಜೆಕ್ಷನ್? ಸಾಮಾನ್ಯ ಜನ ನಾವು ಅಬ್ಜೆಕ್ಷನ್ ಮಾಡಿದ್ರೆ ಕೇಳ್ತಾರ ಇವರು? ಈಗಾಗ್ಲೇ ರೆಡಿ ಆಗ್ಬಿಟ್ಟಿದೆ ಅವ್ರದ್ದು. ಅವ್ರು ಬರ್ಕೊಂಡು ಇಟ್ಕೊಂಡಿದ್ದಾರೆ ಹೊತ್ತಿಗೆಯನ್ನ. ಅಷ್ಟೇ 100%